ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸೋಮವಾರದ ಶುಭಾಶಯಗಳು. ಎಲ್ಲರದ್ದು ಟೀ ಕಾಫಿ ಟಿಫನ್ ಎಲ್ಲ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತಲೂ ಭಾವಿಸ್ತಾ ಇವತ್ತಿನ ಲಾಗ್ ಪ್ರಾರಂಭ ಮಾಡ್ತಾಯಿದ್ದೀನಿ. ನಿಮ್ಗೆ ಇವತ್ತಿನ ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಪ್ಲೀಸ್ ಮರಿದೆ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಶನಿವಾರ ಅಂತ ಅಂದಮೇಲೆ ಪೂಜೆಗೆಲ್ಲ ಮನೆ ದೇವ್ರ ವಾರ ಆಗಿರೋದ್ರಿಂದ ಹೂವು ಎಲ್ಲ ಬೇಕು ಸ್ನೇಹಿತರೆ. ನಮ್ಮದ್ರಲ್ಲಂದರೆ ಯಾವುದು ದಾಸವಾಳದ ಹೂವು ಏನೂ ಇಲ್ಲ, ಆಗ್ತಾಯಿಲ್ಲ. ಬರೀ ಕಣಗಿಲೆ ಹೂವು ಒಂದು ಮಲ್ಲೆ ಹೂವು ಆಗ್ತಾ ಇರೋದು ಅಷ್ಟೇ. ಹಾಗಾಗಿ ಮಾರ್ಕೆಟಲ್ಲಿ ಸ್ವಲ್ಪ ಕೊಡ್ತಾಯಿದ್ರು ಮಗ್ಗು ಅಂತೇಳಿ ತೊಗೊಂಡು ಬಂದಿದ್ರು ಹೂವಿನ ಮಗ್ಗು. ಅದನ್ನು ಸ್ವಲ್ಪ ಎಲ್ಲ ಪೂಜೆಗೆಲ್ಲ ಕಟ್ಕೊಡ್ತಾಯಿದ್ದೀನಿ. ಹಾಗೆಯೇ ತುಳಸಿ ಮಾಲೆ ಸ್ನೇಹಿತರೆ, ಇದನ್ನು ಅಷ್ಟೇ ಆಂಜನೇಯ ಸ್ವಾಮಿಗೊಂದು, ಹಾಗೆಯೇ ತಿಮ್ಮಪ್ಪ ಸ್ವಾಮಿಗೊಂದು ಸ್ನೇಹಿತರೆ, ಎರಡು ಇಬ್ಬರಿಗೆ ಒಂದೊಂದು ಹಾರಗಳನ್ನು ಕಟ್ಟಿ ಕೊಟ್ಟಿದ್ದೀನಿ. ಹಾಗೆಯೇ ಸ್ವಲ್ಪ ಸೊಪ್ಪಿದೆಲ್ಲ ತೊಗೊಂಡೋಗೋಣ ಅಂತೇಳಿ ಸಾಂಬಾರು ಮಾಡೋದಕ್ಕೆ ತೆಕ್ಕೊಳ್ತಾ ಇದ್ದೀನಿ. ಗಿಡಗಳೆಲ್ಲ ಸ್ವಲ್ಪ ಇದನ್ನು ಮಾಡಬೇಕಲ್ಲ, ಹಾಗಾಗಿ ಸುಮ್ಮನೆ ಇದಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ. ಕೋಗಿಲೆ ಕೂಗೋದು ಕೇಳಿಸ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಕೂಗ್ತಾ ಇದೆ ನೋಡಿ ಅಂತ ಹೇಳ್ತೀನಿ, ಕಾಣಿಸೋದಿಲ್ಲ, ಕೂಗೋದು ಮಾತ್ರ ಕೇಳಿಸುತ್ತೆ ಅಷ್ಟೇ. ಇದು ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ. ಮಶ್ರಪ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇದು. ಹಾಗೆಯೇ ನೆಕ್ಸ್ಟು ಈ ಸೊಪ್ಪು ಬಂದುಬಿಟ್ಟು ಬಸ್ಸಾರು ಮಾಡಿದ್ರೆ ಸೂಪರಾಗಿರುತ್ತೆ. ಈ ಸೊಪ್ಪು ಗೊರ್ಜಿ ಸೊಪ್ಪು ನೋಡಿ, ಇದು ಬಸ್ಸಾರು ಮಾಡೋದಕ್ಕೆ ಹಾಕ್ತೀನಿ. ಇದಕ್ಕೆ ಈಗ ಮಶ್ರಪ್ ಮಾಡೋದಕ್ಕೆ ಇದು ಇನ್ನೊಂದು ಸ್ವಲ್ಪ ಇದೆ, ಆ ಕಡೆ ಅದನ್ನು ತೊಗೊಳ್ತೀನಿ. ಇಲ್ಲೊಂದೆರಡು ಪಾಟಲ್ಲಿದೆ ನೋಡಿ, ಇದು ಬಿಳೇದಿದು, ಆದರೆ ಇದನ್ನು ಅಷ್ಟೇನು ಉಪಯೋಗಿಸಲ್ಲ, ಕಡಿಮೆ. ಇದರ ಕೆಂಪುದು ಬರುತ್ತೆ ನೋಡಿ, ಇದು ಸ್ವಲ್ಪ ರೆಡ್ಡಿಶ್ ಬರುತ್ತೆ ನೋಡಿ, ಇದು ಈ ಥರದ್ದು ಉಪಯೋಗಿಸ್ತಾರೆ. ಒಂದು ಟೈಮಿಗೆ ಒಂದು ಸ್ವಲ್ಪ ಕಾಳು ಎಲ್ಲ ಮೊಳಕೆ ಕಾಳು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದರಲ್ಲೆಲ್ಲ ಚಿಕ್ಕದಾಗಿದೆ ನೋಡಿ, ಎಲ್ಲ ಡೇರೆ ಹೂವಿಂದು ಎಲ್ಲ. ಮನೆಯಲ್ಲೇ ಗೆಡ್ಡೆ ಎಲ್ಲ ತೆಗೆದು ಇದನ್ನು ಮಾಡಿದ್ದೆ, ಇಷ್ಟ ಆಗಿದೆ ನೋಡಿ. ಎಲ್ಲ ಪುಟಾಣಿದೆ. ಸೊಪ್ಪೆಲ್ಲ ತೊಗೊಂಡು ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳ್ಕೊಳ್ಬೇಕು ಅಂತೇಳಿ ಒಂದು ಕಡೆ ಇಟ್ಟು, ನಂತರದಲ್ಲಿ ಇಲ್ಲೆಲ್ಲ ತೆಂಗಿನಕಾಯಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಇದೆಲ್ಲದು ಟೊಮೊಟೊ ಎಲ್ಲನೂ ಇದು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏನಪ್ಪ ಅಂತಂದ್ರೆ ನಾನು ನಿಂತ್ಕೊಂಡು ಹೆಚ್ಚಿಗೆ ಅಂತಂದರೆ ಕಾಲು ನೋವು ಬರುತ್ತೆ ಅನ್ನೋದಕ್ಕೋಸ್ಕರ ಕುತ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ತಾಯಿರ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈಳ್ಗೆ ಮಣಿಯಲ್ಲಿ ಕಟ್ ಮಾಡೋದು, ಕಾಯಿ ತುರಿಯೋದು ಎಲ್ಲ ಅಂತಂದರೆ ಬೇಗ ಆಗೋಗ್ಬಿಡುತ್ತೆ. ನನಗಂತೂ ಇದೇ ತುಂಬ ಇಷ್ಟ, ಹಾಗಾಗಿ ಹೆಚ್ಚಿಗೆ ಈ ರೀತಿಯೇ ಮಾಡೋದು. ಹಾಗೆಯೇ ಸ್ವಲ್ಪ ನಮಗೂ ಟಿ ವಿ ಏನಾದರೂ ನೋಡಬೇಕು ಅನಿಸಿದ್ರೆ ಕೂತ್ಕೊಂಡು ಈ ರೀತಿಯಾಗಿ ಇದನ್ನು ಮಾಡ್ಕೊಳ್ತಾ ಇರ್ತೀನಿ. ಕೆಲಸ ಮಾಡ್ತಾನೆ ಸ್ವಲ್ಪ ನೋಡುವಂಥದ್ದು ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸಾಂಬಾರಿಗೆ ಒಂದು ಅರ್ಧ ಕಪ್ಪು ತೊಗರಿಬೇಳೆ, ಒಂದು 1/4 ಕಪ್ಪು ಅವರೆಬೇಳೆ ಸೇರಿಸ್ಕೊಂಡಿದ್ದೀನಿ. ಮೊಳಕೆ ಹುರುಳಿ ಕಳಿತ್ತು, ಅದು ನಾನು ಮರೆತು ಬಿಟ್ಟಿದ್ದೀನಿ. ಅಲ್ಲಿ ಸೊಪ್ಪು ಕಿತ್ಕೊಳ್ಳೋ ಟೈಮಿಗೆ ನೆನಪಿತ್ತು, ಇಲ್ಲಿ ಬಂದುಬಿಟ್ಟು ಅದು ನೆನಪೇ ಇಲ್ಲ. ಪರವಾಗಿಲ್ಲ ಸ್ನೇಹಿತರೆ, ಅವರೆಬೇಳೆ ಇತ್ತಲ್ಲ, ಅವರೆಬೇಳೆ ಅಂತಂದ್ರೆ ಅವರೆಕಾಯಿ ಸೀಸನಲ್ಲಿ ಅಮ್ಮ ಏನು ಮಾಡಿದರು, ಸ್ವಲ್ಪ ಬೇಳೆ ಮಾಡಿಬಿಟ್ಟು ಎಲ್ಲ ಒಣಗಿಸಿ ಕೊಟ್ಟು ಕಳಿಸಿದ್ರು. ಇಲ್ಲ ಅಂತಂದ್ರೂ ಅವರೆಬೇಳೆ ನನಗೆ ಕೊಟ್ಟು ಕಳಿಸಿರ್ತಾರೆ ಯಾವಾಗಲೂ. ಯಾಕೆ ಅಂದರೆ ತುಂಬ ಇಷ್ಟ, ಅವರೆಕಾಳು ಅಂತಂದರೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಕೊಟ್ಟು ಕಳಿಸಿರ್ತಾರೆ. ನಂತರದಲ್ಲಿ ಅದನ್ನೆಲ್ಲ ಚೆನ್ನಾಗಿತ್ತು, ಒಂದು 2-3 ಸಲ ತೊಳೆದು ನಂತರ ಸೊಪ್ಪು, 1-2 ಬದನೆಕಾಯಿ, ಮೊಳಕೆ ಹುರುಳಿ ಕಾಳು ಹಾಕಿದರೆ ತುಂಬಾ ಚೆನ್ನಾಗಿರ್ತಿತ್ತು. ಇದು ಎಲ್ಲದನ್ನು ಹಾಕ್ಬಿಟ್ಟು ನಂತರದಲ್ಲಿ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿಕಾಯಿ, ತೆಂಗಿನಕಾಯಿ ತುರಿ, ಇದನ್ನೆಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಅವಾಗೆ ಮಾಡಿಬಿಟ್ರೆ ತುಂಬಾ ಫ್ರೆಶ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಬಂದಿತ್ತು. ಸಾಂಬಾರಂತೂ ಸೂಪರಾಗಿ ಬಂದಿತ್ತು. ಹಾಗೆಯೇ ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಂಡಿದ್ದ ನಂತರದಲ್ಲಿ ಸ್ವಲ್ಪ ಅರಿಶಿಣ ಪುಡಿ, ಹಾಗೆಯೇ ಸಾಂಬಾರು ಪುಡಿ, ಹಾಗೆಯೇ ಉಪ್ಪು ಮತ್ತು 1 ಸ್ಪೂನ್ ಜೀರಿಗೆ ಸ್ನೇಹಿತರೆ. ಈ ಸೊಪ್ಪು ಸಾಂಬಾರುಗಳಿಗೆಲ್ಲ ಜೀರಿಗೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಬೇಕು, ಬೆಳ್ಳುಳ್ಳಿನೂ ಜೀರಿಗೆ ಅಂತ ಹೇಳ್ತಾರೆ. ಇದು ಊರಲ್ಲೇ ನಮ್ಮ ಅಕ್ಕ ಯಾವಾಗಲೂ ಹೇಳ್ತಾಯಿದ್ರು, ಅವ್ರು ಹೆಚ್ಚಿಗೆ ಸೊಪ್ಪಿನ ಸಾರು ಮಾಡ್ತಾಯಿರ್ತಾರಲ್ವ, ಹಾಗಾಗಿ ಹೇಳ್ತಾಯಿರ್ತಿದ್ರು ಜೀರಿಗೆ ಹಾಕ್ಕೊಳ್ಬೇಕು ಸಹಿತ ಅಂಥೇಳಿ. ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ಮುದ್ದೆ ಜೊತೆಗಂತೂ ಸಖತ್ತಾಗಿರುತ್ತೆ. ಯಾಕಂದರೆ ಊರಲ್ಲೆಲ್ಲ ಹಳ್ಳಿಯೂರಲ್ಲಿ ಸೊಪ್ಪು ಈ ಮಳೆಗಾಲ ದಿನಗಳಲ್ಲಿ ಸಿಗ್ತಾ ಇರುತ್ತಲ್ವ, ತುಂಬಾ ಚೆನ್ನಾಗಿ, ಹಾಗಾಗಿ ಯೂಸ್ ಮಾಡ್ತಿರ್ತಾರೆ. ಅವ್ರು ನಮಗೆ ಅಂತಂದರೆ ಸಿಗಲ್ಲ, ಏನು ಮಾಡಬೇಕು. 1-2-3 ವಿಸಿಲ್ ಮಾಡಿಸ್ಕೊಂಡ್ವಿ ಅಂತಂದರೆ ಸಾಂಬಾರು, ರುಚಿಯಾದ ಸಾಂಬಾರು, ಸೊಪ್ಪಿನ ಸಾಂಬಾರು, ಮಶ್ರೂಮ್ ಸಾಂಬಾರು ರೆಡಿ ಆಗುತ್ತೆ ಸ್ನೇಹಿತರೆ.
ಕೋಗಿಲೆ ಎಪ್ಸೋದು ನೋಡು, ಕೋಗಿಲೆ ಅಲ್ಲೆಲ್ಲಿ ಎಷ್ಟು ಚೆನ್ನಾಗಿ ಕೂಗುತ್ತಲ್ಲ, ತುಂಬಾ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಪಕ್ಷಿ ಕೂತ್ಕೊಂಡಿದೆ ನೋಡಿ. ನಾವು ಮೇಲ್ಗಡೆ ಬಂದ್ವಿ ಅಂತಂದರೆ ನೀರಿರುತ್ತೆ ಅಂತೇಳಿ ಪಾಪ ಬರ್ತಾ ಇರುತ್ತೆ. ನೀರಂತೂ ಇಟ್ಟಿರ್ತೀವಿ, ಯಾವಾಗಲೂ ನೀರಿರುತ್ತೆ. ಅವಕ್ಕೇನೋ ಒಂಥರ ಖುಷಿ ಅಂತ, ಅವಕ್ಕೂ ಗೊತ್ತಾಗುತ್ತೆ ಅನ್ಸುತ್ತೆ, ಕಾಳು ಇಡ್ತಾರೆ ನೀರು ಇಡ್ತಾರೆ ಅಂತೇಳಿ, ಅದಕ್ಕೆ ಓಡ್ ಬರ್ತವೆ. ಮತ್ತು ಅವಕ್ಕೂ ಸ್ನಾನ ಮಾಡ್ಕೊಂಡು ಹೋಗ್ತವೆ, ಅದೊಂದು ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ಮಳೆ ಬರೋ ಥರ ಆಗಿತ್ತು ವಾತಾವರಣ ಎಲ್ಲ ಫುಲ್ಲು, ನೋಡಿ ಯಾವ ರೀತಿ ಆಗ್ತಾನೆ ಇದೆ. ಹಾಗೆಯೇ ನೋಡಿ ಯಾವ ರೀತಿ ಮೋಡ ಕಪ್ಪುಗಾಗಿದೆ, ಇಲ್ಲಂತೂ ಫುಲ್ಲು ನೋಡಿ, ವಾ ಫುಲ್ ಈಗ ಮಳೆ ಬರುತ್ತೆ ಅನ್ನೋ ಥರನೇ ಆಗಿದೆ ನೋಡಿ. ಬರುತ್ತೆ, ಇದೇನೋ ಮಳೆ ನೋಡಿ, ಎಷ್ಟು ಕಪ್ಪಾಗಿದೆ ಅಲ್ಲ. ನೋಡಿ ಈ ಕಡೆ ಅಲ್ಲಿ ನೋಡಿದ್ರೆ ನೋಡಿ ಈ ರೀತಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೇನೆ ಪ್ರತಿದಿನದಂತೆ ನಮ್ಮ ಕೋಗಿಲೆ ಕುಹೂ ಕುಹೂ ಅಂತೇಳಿ ಕೂಗುತ್ತೆ ನೋಡಿ. ಸ್ಟಾಪ್ ಮಾಡ್ತು, ಹಾಗೇನೆ ಕೂಗುತ್ತೆ ಮತ್ತೆ ನಿಲ್ಲಿಸುತ್ತೆ. ಹಾಗೆಯೇ ಬಟ್ಟೆಗಳೆಲ್ಲ ಒಣಗಿದ್ದಾದ್ಮೇಲೆ ಒಣಗಿರುತ್ತಲ್ಲ, ಸ್ವಲ್ಪ ಗಾಳಿಗೆ ನಿಂತ್ಕೊಂಡು ಹಾಗೆ ಇಲ್ಲೇ ಎಲ್ಲ ಫೋಲ್ಡ್ ಮಾಡಿ ತೊಗೊಂಡು ಹೋಗ್ತೀನಿ. ರಾತ್ರಿ ಅಡುಗೆಗೆ ಅಂತೇಳಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ರಾತ್ರಿ ಅಡುಗೆ ಅಂತಂದರೆ ಎಲ್ಲ ಅನ್ನ ಹಾಗೆಯೇ ಸಾಂಬಾರೆಲ್ಲ ರೆಡಿಯಾಗಿತ್ತಲ್ಲ, ಬೇಗನೆ ಮಾಡ್ತಿರ್ತೀನಿ ಅಡುಗೆ ಬಂದುಬಿಟ್ಟು. ಹಾಗಾಗಿ ಸ್ವೀಟ್ ಮಾಡೋಣ ಅಂಥೇಳಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಒಂದು ವಾರದಿಂದ ಹಿಂದೆನೇ ಮಾಡಬೇಕಿತ್ತು, ಮಾಡೋಣ ಅಂದ್ಕೊಳ್ತಾ ಇದ್ದೆ, ಸ್ವಲ್ಪ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಮಾಡೋಣ ಇವತ್ತಾದರೂ ಅಂತೇಳಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ 1 ಕಪ್ ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ. ನಂತರದಲ್ಲಿ ನೀರು ಕುದಿಯೋದಕ್ಕೆ ಇಟ್ಕೊಂಡ್ಬಿಟ್ಟು, ನೀರು ಕುದಿ ಬರುತ್ತಲ್ಲ ಆಗ ಅಕ್ಕಿನ ಸೇರಿಸ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ನುಣುಪಾಗಿ ಬೇಯಬೇಕದು, ಇಲ್ಲ ಅಂತಂದ್ರೆ ಬೆಲ್ಲ ಸೇರಿಸ್ತೀವಲ್ವ ಅವಾಗ ಏನಾಗುತ್ತೆ, ಅದು ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಷ್ಟು ನುಣುಪಾಗಿ ಅಂದರೆ ತುಂಬಾ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಳ್ಬೇಕು ಅಕ್ಕಿನ ಬಂದುಬಿಟ್ಟು. ನಂತರದಲ್ಲಿ ಬೆಲ್ಲದ ಪಾಕ ಸೇರಿಸ್ತಾ ಇದ್ದೀನಿ. ಏನು ಡಿಶ್ ಅಂತಲೇ ಹೇಳಲೇ ಇಲ್ಲ ಅಲ್ವಾ ಸ್ನೇಹಿತರೆ ನಿಮಗೆ. ಇದು ಬಂದುಬಿಟ್ಟು ಶೇಂಗಾ ಕಡಲೆ ಬೀಜದ್ದು ಪಾಯಸ ಸ್ನೇಹಿತರೆ, ಹುಗ್ಗಿ ಅಂತಲೇ ಕರೆಯೋದು. ಇದು ಬಂದುಬಿಟ್ಟು ನಮ್ಮ ಮನೆಯವ್ರ ತಂಗಿ ಮಗಂಗೆ ಭಾಳ ಇಷ್ಟ. ನಮ್ಮ ಮನೆಯಾಗ ನಾವು ಅಡ್ಡ ಹೆಸ್ರು ಅವ್ರಿಗೆ ಅದೇ ಹುಗ್ಗಿ ಅಂತಲೇ ಇಟ್ಬಿಟ್ಟಿದ್ದೆ, ಅಷ್ಟು ಇಷ್ಟಪಡ್ತಾನೆ ಅವನು. ಹಾಗಾಗಿ ಮುಂಚೆ ಎಲ್ಲ ನೋಡಿ ಸ್ನೇಹಿತರೆ, ಇವಾಗೆಲ್ಲ ಸ್ವೀಟ್ಗಳು ಬಂದಿರೋದು, ಮೊದಲೆಲ್ಲ ಏನಷ್ಟು ಇದು ಇರ್ತಾನೆ ಇರಲಿಲ್ಲ. ಅವಾಗೇನು ಕಡಲೆ ಬೀಜ ಚೆನ್ನಾಗಿ ಬೆಳೀತಾಯಿದ್ರು, ಶೇಂಗಾ ಬೆಳೀತಾಯಿದ್ರಲ್ವ, ಆಗ ಕಡಲೆ ಬೀಜ ಇರ್ತಾಯಿತ್ತು ಮನೇಲಿ, ಚೆನ್ನಾಗಿ ಹಾಕ್ತಾಯಿದ್ರು. ಶೇಂಗಾ ಬೀಜದ್ದು ಕಡಲೆ ಬೀಜದ್ದು ಹುಗ್ಗಿ ಮಾಡ್ತಾಯಿದ್ರು, ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದಂತೂ ಬಂದುಬಿಟ್ಟು ರಾತ್ರಿ ಮಾಡಿಟ್ಟು ಬೆಳಗ್ಗೆ ತಿನ್ನಬೇಕು ಸ್ನೇಹಿತರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ. ಏನಿದು ಗಿಣ್ಣು ಎಲ್ಲ ಮಾಡಿದಾಗ ಇರುತ್ತಲ್ವ ಆ ರೀತಿಯಾಗಿ ಚೆನ್ನಾಗಿರುತ್ತೆ. ಚಾಕು ತೊಗೊಂಡು ನಾವು ಕೇಕೆಲ್ಲ ಯಾವ ರೀತಿ ಕಟ್ ಮಾಡ್ತೀವಿ ನೋಡಿ, ಆ ರೀತಿಯೂ ಇದೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಒಟ್ಟಿನಲ್ಲಿ ಇಷ್ಟ. ಹಾಗಾಗಿ ಅದು ಬೆಲ್ಲದ ಪಾಕ ಎಲ್ಲ ಸೇರಿಸ್ಕೊಂಡಿದ್ದ ನಂತರದಲ್ಲಿ ಅದನ್ನು ಚೆನ್ನಾಗಿ ಹತ್ಕೊಳ್ಬೇಕು. ಇಲ್ಲಿ ಬಂದುಬಿಟ್ಟು ಶುಂಠಿ, ಸೋಪು ಕಾಳು, ಏಲಕ್ಕಿ ಇವು ಮೂರನ್ನು ಸೇರಿಸಿ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ, ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇಯ್ನ್ ನೋಡಿ, ಈ ರೀತಿ ಸ್ವೀಟ್ಗಳು ಮಾಡ್ತೀವಲ್ಲ, ಇದಕ್ಕೆ ಮೇಯ್ನ್ ಅಂತಂದರೆ ಸೋಪು ಶುಂಠಿ ಅಂತಲೇ ಊರುಗಳ ಕಡೆ ಕರೆಯೋದು. ಸೋಂಪು ಕಾಳು ಸೋಪು ಅಂತ ಕರೆದುಬಿಡ್ತಾರೆ ಅಡ್ಡಿದ್ರಲ್ಲಿ. ಹಾಗಾಗಿ ಸೋಂಪು ಕಾಳು ಹಾಗೆಯೇ ಶುಂಠಿ, ಒಣ ಶುಂಠಿ ನಾವು ಹಾಕಿ ಮಾಡಿದ್ವಿ ಅಂದರೆ ಅದರದ್ದು ಫ್ಲೇವರ್ ನಿಜವಾಗ್ಲೂ ಅದ್ಭುತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದನ್ನು ಹಾಕಿದ ಮೇಲೆ ನಾವು ಪಕ್ಕದ ಮನೆಗಳಿಗೆಲ್ಲನೂ ಅದ್ರ ಘಮ ಹೋಗ್ತಾ ಇರುತ್ತೆ ಆ ರೀತಿ. ಹಾಗೆಯೇ ಇಲ್ಲಿ ಬೆಲ್ಲದ ಪಾಕ ಹಾಕಿದ ನಂತರ ಎಲ್ಲ ಸ್ವಲ್ಪ ಗಟ್ಟಿ ಆಯ್ತಲ್ವ, ಆವಾಗ ಶೇಂಗಾ ಬೀಜನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಪೂರ್ತಿ ನಯಸ್ ಪುಡಿ ಮಾಡಿಲ್ಲ, ಸ್ವಲ್ಪ ತರಿಯಾಗಿ ಪುಡಿ ಮಾಡಿರುವಂಥದ್ದು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಎಷ್ಟು ಸ್ವಲ್ಪ ನೋಡಿ ಸೇರಿಸ್ಕೊಳ್ಳಿ. ಒಂದು ಏನು ಇದು ಗುಲಾಬ್ ಜಾಮೂನ್ ಬಟ್ಲೆಲ್ಲ ಬರುತ್ತಲ್ವ ಆ ರೀತಿ ಬಟ್ಲಲ್ಲೂ 1 ಕಪ್ಪು ಎಲ್ಲ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಬೇಕಂದರೆ ಹಸಿಯಾಗಿಯೇ ರುಬ್ಬಿ ಹಾಕ್ಕೊಳ್ತೀವಿ ಅಂತಂದರೆ ಅದನ್ನು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಹುರಿದ್ಬಿಟ್ಟು ಹಾಕೋದ್ರಿಂದ ಅದು ಒಂಥರ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಹಸಿದು ಶೇಂಗಾ ಬೀಜ ಏನಿರುತ್ತಲ್ವ ಅದನ್ನು ರುಬ್ಬಿ ಹಾಕ್ಕೊಳ್ಳೋದ್ರಿಂದ ಒಂಥರ ಇದು ಏನಪ್ಪ ಅಂದರೆ ಹಾಲು ರೀತಿಯಾಗಿ ಒಂದು ಇದು ಕೊಡುತ್ತೆ ಅನ್ನೋದಕ್ಕೋಸ್ಕರ
ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಇದು ಶೇಂಗಾ ಬೀಜದ ಪುಡಿ ಎಲ್ಲ ಹಾಕ್ಕೊಂಡಿದ್ದ ನಂತರದಲ್ಲಿ ತೆಂಗಿನ ತುರಿ ಹಾಕ್ಕೊಳ್ಳಿ ಸ್ನೇಹಿತರೆ. ನೀವು ಇಷ್ಟಪಡ್ತೀರ ಬೇಕು ಅನ್ನೋದಾದ್ರೆ ಹಾಕ್ಕೊಳ್ಬೋದು, ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ಅದನ್ನು ಸ್ವಲ್ಪ ಹಾಕ್ಬಿಟ್ಟು ನಂತರದಲ್ಲಿ ನೋಡಿ ಪುಡಿ ಇರುತ್ತಲ್ವ, ಇದನ್ನು ನಮ್ಮ ಅತ್ತೆ ಹೇಳ್ತಾಯಿದ್ರು, ಇದನ್ನು ಇಳಿಸೋ ಟೈಮಲ್ಲಿ ಹಾಕಬೇಕು, ಮುಂಚೆನೇ ಹಾಕಿ ಕುದಿಸ್ಬಿಟ್ವಿ ಅಂದರೆ ಏನಾಗುತ್ತೆ ಅಂದರೆ ಅದು ಘಮ ಹೊರಟೋಗ್ಬಿಡುತ್ತೆ. ತಿನ್ನೋ ಟೈಮಿಗೆ ಅದ್ರ ಪರಿಮಳ ಬರ್ತಾ ಇರಬೇಕು. ಲಾಸ್ಟಲ್ಲಿ ಯಾವುದೇ ಅಡುಗೆ ಮಾಡಿ ಏಲಕ್ಕಿ ಪುಡಿನೂ ಅಷ್ಟೇ, ಎಲ್ಲದು ಅಷ್ಟೇ ಒಲೆ ಮೇಲೆ ಇದ್ದಾಗಲೇ ಹಾಕಬಾರ್ದು. ಇಳಿಸಿದ ಮೇಲೆ ಹಾಕಿದ್ರೆ ಅದ್ರ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಅಂತ. ಹಾಗಾಗಿ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟೇ ಹಾಕಿದ್ದೀನಿ ಸ್ನೇಹಿತರೆ. ಪಾಯಸನೂ ರೆಡಿ ಆಯಿತು, ಶೇಂಗಾ ಹುಗ್ಗಿ ರೆಡಿ ಆಯಿತು. ಹಾಗೆಯೇ ಇಲ್ಲಿ ಸಾಂಬಾರು ಮಸ್ತಿರಲಿಲ್ಲ, ಹಾಗಾಗಿ ಅದನ್ನು ಮಸ್ತ್ಬಿಟ್ಟು ಒಗ್ಗರಣೆ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ. ನೋಡಿ ಸಾಂಬಾರು ತುಂಬಾ ರುಚಿಯಾಗಿ ಬಂದಿತ್ತು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಮಸ್ತ್ ಇಟ್ಕೊಂಡಿರುವಂಥ ಸಾಂಬಾರು ಹಾಕ್ಕೊಂಡ್ಬಿಟ್ಟು ಕುದಿಸ್ಕೊಂಡ್ರೆ, ಒಂದು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಸ್ನೇಹಿತರೆ. ರುಚಿಯಾಗಿರುವಂಥ ಸಾಂಬಾರು. ನಾನು ಏನು ಮಾಡ್ತೀನಿ, ಹೆಚ್ಚಿಗೆ ಒಗ್ಗರಣೆನೇ ಕೊಡೋದಿಲ್ಲ. ಯಾಕಂದರೆ ಅದು ಯಾವ ರೀತಿ ಬಂದಿರುತ್ತಲ್ಲ ಸಾಂಬಾರು ಹಾಗೇ ಊಟ ಮಾಡಬೇಕು. ಈ ಒಗ್ಗರಣೆ, ಎಣ್ಣೆ ಇದು ಎಲ್ಲ ಅಂತಂದರೆ ಅಷ್ಟು ನನಗಿದು ಆಗೋದಿಲ್ಲ. ಹಾಗಾಗಿ ಅದೇ ರೀತಿಯಾಗಿ ಇಷ್ಟಪಡ್ತಾ ಇರ್ತೀನಿ. ನಮ್ಮ ಮನೇಲಿ ಏನಂತಂದ್ರೆ ಸ್ವಲ್ಪ ಅವರಿಗೆ ಒಗ್ಗರಣೆ ಬೇಕು. ಯಾಕಂದರೆ ಮುಂಚೆಯಿಂದ ಅವರಿಗೆ ಮನೇಲಿ ನಮ್ಮತ್ತೆ ಎಲ್ಲ ಈ ಒಗ್ಗರಣೆ ಮಾಡ್ತಾಯಿದ್ರಲ್ವ, ಹಾಗಾಗಿ ಅದು ಇಷ್ಟಪಡ್ತಾರೆ. ನಮಗಂದ್ರೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ಆಗಿನ ನಂತರದಲ್ಲಿ ಇಷ್ಟೆಲ್ಲ ಆದಮೇಲೆ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಅಂತ ಎಲ್ಲ ಬೇಕಲ್ವ. ಹಾಗಾಗಿ ಇದು ಊರಲ್ಲಿ ಮಾಡಿದ್ನಲ್ವ ಸಂಡಿಗೆ, ಅದು ಹಪ್ಪಳ ಏನಿನ್ನು ಮೇಲ್ಗಡೆ ಬಾಕ್ಸಲ್ಲಿ ಇತ್ತವಲ್ಲ ತಗೊಳಕ್ಕಾಗಲಿಲ್ಲ, ತಗೊಂಡ್ಲಿಲ್ಲ. ಸಂಡಿಗೆ ಮಾತ್ರ ಕೆಳಗಡೆ ಇಟ್ಕೊಂಡಿನಲ್ವ, ಹಾಗಾಗಿ ಸ್ವಲ್ಪ ಸಂಡಿಗೆ ಹಾಕ್ಕೊಡೋಣ ಅಂತೇಳಿ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು. ಇದರಲ್ಲೂ ಸ್ವಲ್ಪ ಎಷ್ಟೊಂದು ಮಾಡಿದ್ದು, ಅದರಲ್ಲೂ ಎಲ್ರಿಗೂ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ತೊಗೊಂಡು ಬಂದಿದ್ದೆ. ಅದೇ ಅಲ್ವಾ ಸ್ನೇಹಿತರೆ, ನಮಗೆ ಖುಷಿ ಕೊಡುವಂಥದ್ದು ಅದೇ. ನಾವು ಮಾಡಿದ್ದನ್ನು ನಾವೇ ತಿಂದು ಖುಷಿ ಪಡೋದಕ್ಕಿಂತ 4 ಜನಕ್ಕೆ ಹಂಚಿ ತಿಂದಾಗಲೇ ಅದ್ರ ಖುಷಿ ಇನ್ನೂ ಹೆಚ್ಚಿಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಅವರೂ ತಿನ್ನೋ ಟೈಮಿಗೆ ನೆನಪಿಸ್ಕೊಳ್ತಾರಲ್ವ, ಕೊಟ್ಟಿದ್ದೆ ಅಂತಲ್ಲಾದರೂ ನೆನಪಿಸ್ಕೊಳ್ತಾರೆ. ಹಾಗಾಗಿ ನೆನೆಸ್ಕೊಳ್ಳಿ ಅಂತ ನಾನು ಕೊಡೋದಿಲ್ಲ ಸ್ನೇಹಿತರೆ, ನನ್ನ ಖುಷಿ. ಹಾಗಾಗಿ ಎಲ್ರಿಗೂ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ತೊಗೊಂಡು ಬಂದಿದ್ದೆ. ನೋಡೋಣ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಇನ್ನೂ ಹೆಚ್ಚಿಗೆ ಮಾಡಿ ಇನ್ನೂ ಹೆಚ್ಚಿಗೆ ಎಲ್ರಿಗೂ ಕೊಡೋಣ. ಅದೇ ಅಲ್ವಾ ಖುಷಿ ಕೊಡುವಂಥದ್ದು ನಮ್ಮ ಜೀವನದಲ್ಲಿ. ಯಾವುದೇ ಒಂದು ಎಲ್ಲದೂ ಅಷ್ಟೇ ಸ್ನೇಹಿತರೆ, ಇದೆ ಅಂತಲೇ ಇಲ್ಲ, ಎಲ್ಲದೂ ಅಷ್ಟೇ. ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ, ನಮ್ಮ ಯಜಮಾನ್ರಿಗೆ ಅಂತಂದರೆ ಸ್ವಲ್ಪ ಹಪ್ಳ, ಇದು ನೊರೆ ಹಪ್ಳ ಮಾಡ್ತೀವಲ್ಲ ಅದು ಇಷ್ಟ ಆಗುತ್ತೆ ಅವರಿಗೆ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಸಂಡಿಗೆ ಇಷ್ಟಪಡ್ತಾರೆ. ಯಾಕಂದರೆ ಇದು ಹಪ್ಳಕ್ಕಿಂತ ಸ್ವಲ್ಪ ಹಪ್ಳ ಏನು ಮಾಡುತ್ತೆ, ಸ್ವಲ್ಪ ಒಂದೊಂದು ಸಲ ಮೃದುವಾಗಿ ಬಂದಿರುತ್ತೆ, ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆ ರೀತಿಯಾಗಿ ಅವ್ರಿಗೇನು ಅಷ್ಟು ಇದಾಗೋದಿಲ್ಲ. ಆದರೆ ಸಂಡಿಗೆ ಮಾತ್ರ ತುಂಬ ಇಷ್ಟಪಡ್ತಾರೆ. ಹಪ್ಳನೂ ಮಸಾಲೆ ಹಪ್ಳ ಎಲ್ಲ ಇದನ್ನು ಹಾಕಿ ಮಾಡಿರ್ತೀವಲ್ಲ ಅದನ್ನು ಇಷ್ಟ ಆಗ್ತಾಯಿರುತ್ತೆ. ಹಾಗೆಯೇ ನೋಡಿ ತಣ್ಣಗೆ ಇಳಿಸಿದ ಮೇಲೆ ಈ ರೀತಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. 2 ದಿನ ಅಂತೂ ಇಟ್ಕೊಂಡು ತಿಂತಿದ್ದೀನಿ. 1 ಕಪ್ ಅಕ್ಕಿ ಹಾಕಿ ಮಾಡಿದ್ದಷ್ಟೇ ಎಷ್ಟೊಂದು ಆಗಿದೆ ನೋಡಿ. ನಾವೇನು ಊಟ ಮಾಡೋದು ಇಷ್ಟು ಹೀಗೇನೆ ಸ್ನೇಹಿತರೆ, ಸ್ವಲ್ಪ ಹಾಕ್ಕೊಂಡು ಸ್ವೀಟ್ ಇಷ್ಟು ತಿಂದರೆ ಅಂದರೆ ಸಮಾಧಾನ ಆಗೋಲ್ಲ ಖಂಡಿತವಾಗ್ಲೂ. ಹಾಗಾಗಿ ತಟ್ಟೆಯಲ್ಲಿ ಹಾಕ್ಕೊಂಡು ಊಟ ಮಾಡಿದ್ರೇ ಸಮಾಧಾನ ಆಗುವಂಥದ್ದು. ಹಾಗೆಯೇ ಸ್ವಲ್ಪ ಹಾಕ್ಬಿಟ್ಟು ಅದ್ರ ಮೇಲೆ ತುಪ್ಪ ಹಾಕಿ ಕೊಡ್ತಾಯಿದ್ದೀನಿ ನೋಡಿ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ತುಂಬಾ ರುಚಿಯಾಗಿರುತ್ತಲ್ವ. ಹಾಗಾಗಿ ನಂತರದಲ್ಲಿ ಸಂಡಿಗೆ, ಅನ್ನ, ಸಾಂಬಾರ್ದೆಲ್ಲ ನಾನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಈ ರೀತಿಯಾಗಿ ನಮ್ಮ ಊಟ, ನಮ್ಮ ಶನಿವಾರದ ದಿನ ಈ ರೀತಿಯಾಗಿ ಕಳೀತು ಸ್ನೇಹಿತರೆ. ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಮರಿದೇ ನಿಮ್ಮದಾದ ಒಂದು ಲೈಕ್ ಇರಲಿ. ನೋಡಿ ಸಂಡಿಗೆಯಲ್ಲಿ ಈ ರೀತಿಯಾಗಿ ತೊಗೊಂಡು ತಿಂತಾಯಿದ್ರೆ ಅದೊಂಥರ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ತೋರಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ, ನಮಸ್ಕಾರ.